ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, 11 ವರ್ಷ ಆಡಳಿತ ಮಾಡೋರೆ, ಏನು ಅನಿಸುತ್ತೆ ಸರ್? ಅವರೇ ಇರಬೇಕು ಅನ್ಸುತ್ತೆ. ಕಾರಣ ಸರ್? ಪ್ರಗತಿ ಅನ್ನೋದು ಚೆನ್ನಾಗಿ ಆಗ್ತಾ ಇದೆ. ಸೊ ನಮ್ಮ ಪ್ರಕಾರ ಅವರೇ ಇರಬೇಕು ಅಂತ. 11 ವರ್ಷ ಮಾಡಿದ್ದಾರೆ, ಸಾಕು ಅಂತ ಅನ್ಸಲ್ಲ. ಏಜ್ ಫ್ಯಾಕ್ಟರ್ ನೋಡಿದ್ರೆ ಗೊತ್ತಿಲ್ಲ ಅದು ಹೇಗೆ ಡಿಸೈಡ್ ಮಾಡ್ತಾರೆ ಏನು ಅಂತ. ಬಟ್ ಅವ್ರಿಗಿರೋ ಇದಕ್ಕೆ ಚಾಣಾಕ್ಷ ಬುದ್ಧಿಗೆ ಅವ್ರು ಇರಲಿ ಅಂತ ಅನ್ಸುತ್ತೆ. ಬ್ರಿಲಿಯಂಟ್ ಅಂತಾರೆ 100%. ಈಗ ಟ್ರಂಪ್ ಅವರು ಟ್ಯಾಕ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಇಂಡಿಯಾದ ಮೇಲೆ. ಇದರಿಂದ ಏನಾದರೂ ಭಾರತಕ್ಕೆ ಏನಾದರೂ ತೊಂದರೆ ಆಗುತ್ತಾ, ಅಥವಾ ನರೇಂದ್ರ ಮೋದಿ ಅವರು ಅದನ್ನ ಬ್ಯಾಲೆನ್ಸ್ ಮಾಡಿ ಮಾಡ್ತಾರೆ ಅನ್ಸುತ್ತೆ. ನರೇಂದ್ರ ಮೋದಿ ಬ್ಯಾಲೆನ್ಸ್ ಮಾಡ್ಬೋದು, ಮಾಡ್ತಾರೆ. ಮತ್ತೆ ಚೈನಾ ಜೊತೆ ಸೇರ್ಬಿಟ್ಟಾರೆ, ಇದು ಒಂಥರ ಡೇಂಜರಸ್ ವೇ ಅಂತ ಗೊತ್ತಿಲ್ಲ ಅವ್ರು ಯಾವ ಲೆಕ್ಕದಲ್ಲಿ ಯೋಚನೆ ಮಾಡ್ತಾರೆ ಅಂದ್ರೆ ಅವೆಲ್ಲ ನಿಗೂಢ ಇರುತ್ತೆ. ಅವ್ರು ಯಾವ ಸಿಚುವೇಶನಲ್ಲಿ ಇರ್ತಾರೆ, ಏನು ಪರಿಸ್ಥಿತಿ ಅವಲೋಕನ ಮಾಡಿರ್ತಾರೆ. ಅದರಿಂದ ಕಾನ್ಸಿಕ್ವೆನ್ಸಸ್ ಅವ್ರು ನೋಡಿರ್ತಾರೆ ಏನು ಅಂತ. ಸೊ ಅದನ್ನ ಗೆಸ್ ಮಾಡಿನೇ ಸ್ಟೆಪ್ ತಗೊಂಡಿರ್ಬೋದು, ಗೊತ್ತಿಲ್ಲ. ಯಾಕೆಂತಂದ್ರೆ ಭಾಳ ಅವರು ಮಗ್ಲು ಮುಳ್ಳಿದ್ದಂಗೆ ಈ ಚೈನಾದವರು ಮತ್ತೆ ಪಾಕಿಸ್ತಾನದವರು. ಅವ್ರ ಜೊತೆ ಸೇರ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅಥವಾ ಏನೋ ಒಂದು ಅವ್ರ ಜೊತೆ ಮೂವ್ ಮಾಡೋದು ಭಾಳ ಕಷ್ಟ. ಕೇಳ್ತಾರೆ ಅನ್ನೋದು ಸುಳ್ಳು. ಯಾಕೆಂದ್ರೆ ಟ್ರಂಪ್ ಅವರು ಹೇಳ್ದಂಗೆ ಕೇಳ್ತಾ ಇಲ್ಲ, ಇನ್ನು ಚೈನಾದವರು ಪಾಕಿಸ್ತಾನದವ್ರು ಹೇಳ್ದಂಗೆ ಕೇಳ್ತಾರೆ, ಅದು ಸುಳ್ಳು. ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅವ್ರ ದೂರದೃಷ್ಟಿ ಇರುತ್ತೆ, ಏನೋ ಒಂದು ಇರುತ್ತೆ ಪ್ಲಾನಿಂಗು ಪ್ರಕಾರ ಮುಂದಕ್ಕೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಕಾನ್ಸಿಕ್ವೆನ್ಸಸ್ ಯೋಚನೆ ಮಾಡದೆ ಮುಂದಕ್ಕೆ ಹೋಗೋಂಥ ವ್ಯಕ್ತಿ ಅಲ್ಲ ಅವರು. ಈಗ ನರೇಂದ್ರ ಮೋದಿ ಅವರು 11 ವರ್ಷ ಆಡಳಿತ ಮಾಡಿದಾರಲ್ಲ, ಹಿಂದೆ ಇಂದಿರಾ ಗಾಂಧಿ ಅವರು ಐರನ್ ಲೇಡಿ ಅಂತ ಹೇಳ್ತಾ ಇದ್ರು, ಮತ್ತೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ರು. ಅವ್ರಿಗೆ ಹೋಲಿಸಿದ್ರೆ ಇವರು ಅವ್ರನ್ನ ಮೀರಿಸಿ ಆಡಳಿತ ನಡ್ಸಕ್ ಆಗ್ತಾ ಅಥವಾ ಮಾಡ್ತಾರೆ? ಆಗಿನ ಕಾಲಕ್ಕೆ ಏನಾಗಬೇಕಾಗಿತ್ತೋ ಅದ್ರ ಪ್ರಕಾರ ಅವ್ರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗಿನ ಕಾಲಕ್ಕೆ ಏನು ಬೇಕೋ ಅದ್ರ ಪ್ರಕಾರ ಇವ್ರು ನಡ್ಕೋತಾ ಇದ್ದಾರೆ, ಅದೇ ಡಿಫ್ರೆನ್ಸ್. ಅವ್ರವ್ರ ಸಿಚುವೇಶನ್ ಹೆಂಗಿರುತ್ತೆ ಅಂತ ನಾವು ನೋಡಿರಲ್ಲ. ಈಗ ಇವ್ರ ಸಿಚುವೇಶನ್ ಏನಿದೆ ನಮಗೂ ಗೊತ್ತಿಲ್ಲ, ಇಲ್ಲಿ ಕೂತ್ಕೊಂಡು ನಾವೇನು ಮಾತಾಡೋದು ಸರಿ ಹೋಗಲ್ಲ. ಅದರಿಂದ ಆ ಲೆಕ್ಕ ನೋಡಿದ್ರೆ ಅವ್ರವ್ರ ಸಿಚುವೇಶನ್ ತಕ್ಕಂಗೆ ಅವರು ದೇ ಹ್ಯಾವ್ ಪ್ಲೇಡ್ ಅಷ್ಟೇ. ಇಟ್ ಇಸ್ ನಾಟ್ ಅ ಮಿಸ್ಟೇಕ್. ಅದು ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅವರು ಏನು ಯೋಚನೆ ಮಾಡಬೇಕು ಮಾಡಿದ್ದಾರೆ. ಅವತ್ತು ಅವ್ರಿಗೇನು ಸರಿ ಅನಿಸ್ತು ಅವ್ರು ಮಾಡಿದ್ದಾರೆ, ಇವತ್ತು ಇವ್ರಿಗೇನು ಸರಿ ಅನಿಸ್ತಾ ಇದೆ ಇವ್ರು ಮಾಡ್ತಾ ಇದ್ದಾರೆ. ಬಟ್ ದೇಶಕ್ಕೇನೋ ಒಳ್ಳೇದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋದ್ರಲ್ಲಿ ರೈಟ್ ಪರ್ಸನ್ ರೈಟ್ ನಾವು. ಅಲ್ಲ, ಈ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ಬೋದಾ? ಅದು ನಾವು ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟು ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆದಂಗೆ ಆಗಿದೆ. ಈಗ ಎಲ್ಲ ರಾಜಕಾರಣಿಗಳ ಜೊತೆ ಓಡಾಟ ಮಾಡಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ಸೆಕೆಂಡ್ರಿ, ನನಗೆ ಗೊತ್ತಿಲ್ಲ. ಬಟ್ ನಮ್ಗೆ ಗೊತ್ತಿರೋ ತನಕ ಅವ್ರಿಗೆ ಇನ್ನೂ ಟೈಮ್ ಬೇಕು. ಇನ್ನ ಮೆಚುರಿಟಿ ಇಲ್ಲ ಅಂತೀರ? ಮೆಚುರಿಟಿ ಅಂತಲ್ಲ, ಆ ಪೊಸಿಷನ್ ಅಲ್ಲಿ ಇರಕ್ಕಾಗುತ್ತೆ ಅಂತ ಅನಿಸ್ತಾ ಇಲ್ಲ. ಅಲ್ಲ, ನರೇಂದ್ರ ಮೋದಿ ಅವರಿಗೆ ಕಂಪೇರ್ ಮಾಡ್ತಾ ಇದ್ರ ಅಥವಾ ಜನರಲ್ ಆಗಿ? ಓವರ್ ಆಲ್ ಆಗಿ ಆ ಪೊಸಿಷನ್ಗೆ ಏನ್ ಬೇಕು ಅದು ಇನ್ನೂ ಅವ್ರಿಗೆ ಬೇಕು, ಬರಬೇಕು. ಬರೋ ತನಕ ಸ್ವಲ್ಪ ಟೈಮ್ ಆಗುತ್ತೆ. ಯಾಕಂದ್ರೆ ಅವ್ರ ಫ್ಯಾಮಿಲಿ ಅವರೆಲ್ಲ ಪೂರ್ತಿ ರಾಜಕೀಯ ಮಾಡ್ಕೊಂಡೇ ಬಂದಿರೋರು. ಮತ್ತೆ ಎಲ್ಲರೂ ಕ್ರಿಕೆಟರ್ ಮಗ ಕ್ರಿಕೆಟರ್ ಆಗ್ಬೇಕು ಅಂತ ಏನಿಲ್ವಲ್ಲ, ಅದೇ ತರ ಸಿಚುವೇಶನ್ ಹೆಂಗಿರುತ್ತೆ ಯಾರು ಗೊತ್ತು. ಕರೆಕ್ಟ್. ರಾಜ್ಯದಲ್ಲಿ ಸರ್ ಈಗ ಬ್ಯಾಲೆಟ್ ಪೇಪರ್ನ ತರಬೇಕು ಅಂತ ಇದ್ದಾರೆ, EVM ನ ನಿಲ್ಲಿಸಿ. ಏನ್ ಅನ್ಸುತ್ತೆ, ಯಾವ್ದು ಬಂದ್ರೆ ಒಳ್ಳೇದು? EVM ಬಗ್ಗೆ ಅವರು ಏನ್ ಹೇಳ್ತಾ ಇದಾರೋ ಅದು ಅವ್ರಿಗೆ ಗೊತ್ತು. ಈ ಬ್ಯಾಲೆಟ್ ಪೇಪರು ಮಾಡಿದ್ರು ಎರಡಕ್ಕೂ ಓಕೆ, ಜನ ವೋಟ್ ಹಾಕ್ಬೇಕು, ವೋಟ್ ಹಾಕ್ತಾರೆ. ವೋಟಿಂಗ್ ಆಗ್ಬೇಕು, ನೆಟ್ಟಿಗೆ ಮಾಡ್ಲಿ ಅಂತೀರ ಅಷ್ಟೇ. ಚುನಾವಣೆ ವೋಟಿಂಗ್ ಆಗ್ಬೇಕು. ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದು ಮೇನ್ ಆಗ್ಬೇಕು. EVM ಆಗಲಿ ಬ್ಯಾಲೆಟ್ ಪೇಪರ್ ಆಗಲಿ ಇಟ್ ಡಸಂಟ್ ಮೇಕ್ ಡಿಫ್ರೆನ್ಸ್. ವೋಟಿಂಗ್ ಪರ್ಸೆಂಟೇಜ್ ನನ್ನ ರೆಸ್ಪಾನ್ಸಿಬಿಲಿಟಿ ಇದು, ನಾನು ಹೋಗಿ ಮಾಡಬೇಕು ಅನ್ನೋದೊಂದು ಬಂತು ಅಂದರೆ ದಟ್ ಇಸ್ ಫೈನ್. ಅಲ್ಲಿಗೆ ಎಲ್ಲ ರಿಸಲ್ಟ್ ಬರುತ್ತೆ. ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನಿಲ್ಲ, ಹೆಂಗಿದ್ರು ಅಷ್ಟೇ ವಿಧಾನ ಅಷ್ಟೇ, ಅದು ಒಂದು ಮೆಥಡ್. ರಿಸಲ್ಟ್ ಈಚೆ ಬರೋದು ಔಟ್ಕಮ್ ಸ್ವಲ್ಪ ಸ್ಲೋ ಆಗುತ್ತೆ. ಹೌದು, ಇದ್ರಲ್ಲಿ ಬೇಗ ಕೊಡ್ತಾರೆ. ಕಾಯ್ತಾರೆ ಅಂತೀರಾ ಕ್ಯಾಂಡಿಡೇಟ್ಸ್? ಇದರಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಕೌಂಟಿಂಗ್ ಎಲ್ಲ ಲೇಟ್ ಆಗುತ್ತೆ. ಕಾಯ್ತಾರೆ ಅಂತಂದ್ರೆ ಮಾಡ್ಬಿಟ್ಟ ಮೇಲೆ ಏನು ಮಾಡಕ್ಕಾಗಲ್ವಲ್ಲ, ಕಾಯ್ಲೇಬೇಕಲ್ಲ, ಬೇರೆ ಏನು ಆಪ್ಷನ್ ಇಲ್ವಲ್ಲ. ಯಾಕಂದ್ರೆ 1 ಗಂಟೆ ಕಾಯೋದೇ ಕಷ್ಟ ಕೆಲವೊಂದು ಸರಿ. ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಒಂದು ಮ್ಯಾಚ್ ಮುಗಿಬೇಕಂದ್ರೆ 20 ಓವರ್ ಕಾಯ್ಬೇಕು, ಮುಂಚೆ 5 ದಿವಸ ಕಾಯ್ಬೇಕಾಯ್ತು. ಈ ಒಂದು ಸರ್ವೆನಲ್ಲಿ ನಾಸ್ತಿಕರು ಮತ್ತೆ ಆಸ್ತಿಕರು ಅನ್ನೋ ಒಂದು ಕಾಲಂನ ಸೇರಿಸಬೇಕು ಅಂತ ಇದ್ದಾರೆ.
ನಾಸ್ತಿಕರು ಆಸ್ತಿಕರು ಭಕ್ತರು ಅಂದ್ರೆ ದೈವ ಭಕ್ತರು ಅಲ್ಲೇ ಇದ್ದವರು ಏನಿದು ಸರಿನಾ ಅಥವಾ ಏನ್ ಬೇಕಿತ್ತ ಇದು? ಅದು ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಸರ್. ಅದು ಕೆಲವ್ರಿಗೆ ತುಂಬ ವೈಜ್ಞಾನಿಕವಾಗಿ ಯೋಚನೆ ಮಾಡೋಂಥ ಬುದ್ಧಿ ಇರುತ್ತೆ. ಸೊ ಅವರು ದೇ ಡೋಂಟ್ ಬಿಲೀವ್ ಇನ್ ಗಾಡ್. ಈಗ ನಮ್ಮ ಧರ್ಮ ಪ್ರಕಾರ ಬಂತು ಅಂತಂದ್ರೆ ದೇವ್ರನ್ನ ಎಲ್ಲರೂ ನಂಬ್ತೀವಿ. ಎಲ್ಲ ಧರ್ಮದಲ್ಲೂ ಒಂದು ದೇವ್ರ ಅನ್ನೋದು ಇದ್ದೇ ಇರೋದು ನಂಬುದೇ. ಅದಕ್ಕಿಂತ ಮೇಲ್ಪಟ್ಟು ಸೈಂಟಿಫಿಕಲಿ ನಾನು ಇದನ್ನು ಸರಿ ಅಂತ ನಾನು ಪ್ರೂವ್ ಮಾಡ್ತೀನಿ ಅನ್ನೋರಿಗೆ ಅವು ಇಂಡಿವಿಜುವಲ್ ಥಿಂಕಿಂಗ್. ಸರಿನಾ ತಪ್ಪೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಆಪ್ಷನ್ ಅವ್ರಿಗೆ ಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ಈಗ ದೇವ್ರು ಇರೋದ್ರಿಂದ ನಾವು ಒಂದ್ ಸ್ವಲ್ಪ ತಪ್ಪು ಮಾಡೋದಲ್ಲ, ತಡಪನ್ಲಿ ಯಾರೋ ನೋಡ್ತಾ ಇದ್ದಾರೆ, ತಪ್ಪು ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಜರಿತೀವಿ. ಈಗ ಅದು ಇಲ್ಲ ಅಂತಂದ್ರೆ ಈಗ ನಾಸ್ತಿಕರು ಆಸ್ತಿಕರು ಹತ್ರ ಒಂದು ಮಾಡ್ಬಿಟ್ಟು ಸೊಸೈಟಿನ ಚೇಂಜ್ ಎರಡು ಭಾಗ ಮಾಡ್ಬಿಟ್ಟಾಗ ಮಾಡಕ್ಕಾಗಲ್ಲ. ನೀವು ಇವಾಗ ನಾಸ್ತಿಕರನ್ನ ಆಸ್ತಿಕರಾಗಿ ಅಂತ ಹೇಳಕ್ಕಾಗಲ್ಲ, ಆಸ್ತಿಕರನ್ನ ನಾಸ್ತಿಕರಾಗಿ ಅಂತ ಹೇಳಕ್ಕಾಗಲ್ಲ. ಅದು ಅವ್ರ ಇಂಡಿವಿಜುವಲ್ ಇದು. ನೀವು ಅವ್ರಿಗೆ ನೀವು ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ದೇವ್ರು ನಂಬ್ತೀನಿ ಅಂತಂದ್ರೆ ನೀವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಬಟ್ ಕಾಮನ್ ಅದು ಇಂಡಿವಿಜುವಲ್ ಥಿಂಕಿಂಗ್ ಬಿಟ್ಬಿಡ್ಬೇಕು. ಅದು ಸೇರ್ಸಿರೋದು ತಪ್ಪೋ ಸರಿನೋ ಅದು ದೊಡ್ಡವ್ರಿಗೆ ಗೊತ್ತು. ನಾವಿನ್ನೂ ಅಷ್ಟು ದೊಡ್ಡವರಲ್ಲ. ಬಟ್ ಓಕೆ ಅನ್ಸುತ್ತೆ.